ನಾವೇನ್ ಹೇಳ್ತೀವಿ ಕಷ್ಟಪಡೋದು ಬೇಕಾಗಿಲ್ಲ. ಈ ಮೆಮೊರಿ ಟೆಕ್ನಿಕ್ ಇದ್ರೆ ಇಷ್ಟಪಟ್ಟು ಸ್ವಲ್ಪ ತಲೆ ಕಲಿಬಹುದು. ಕ್ಲಾಸ್ ಇದು ಹೇಗೆ ಅಂದ್ರೆ ನಮಗೆ 1.5 ಗಂಟೆ ಹೆಂಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸರ್. ಪೇರೆಂಟ್ಸ್ ನಮ್ಗೇನೆ ಪೂರ್ತಿ ಅರ್ಥ ಆಯ್ತು. ಈ ತರ ನೆನಪು ನಮ್ಗೆ ಯಾರಾದ್ರೂ ಹೇಳ್ಕೊಟ್ಟಿದ್ರೆ ನಾವೆಷ್ಟೊತ್ತಿಗೆ IAS ಆಫೀಸರ್ ಆಗ್ತಿದ್ರೇನೋ ಅನ್ನೋಷ್ಟು ಫೀಲ್ ಆಯ್ತು. ಪೇರೆಂಟು ಬರೋದು ನನ್ನ ಮಗು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದ ಮಾರ್ಕ್ಸ್ ಕಳ್ಕೊಂಡ್ಬಿಡ್ತು, ಹೆಂಗ್ ಇದನ್ನು ಓವರ್ಕಮ್ ಮಾಡೋದು? PNEUMONOULTRAMICROSCOPICSILICOVOLCANOCONIOSIS. ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಶ್ರೀ ಕೆ ಚೆಂಗಲರಾಯ ಶ್ರೀ ಕೆ ಹನುಮಂತಯ್ಯ, ಶ್ರೀ ಕಡಿದಾಲ್ ಮಂಜಪ್ಪ, ಶ್ರೀ S ನಿಜಲಿಂಗಪ್ಪ 5 ನಿಮಿಷದಲ್ಲಿ ಕಲ್ತಿದ್ದಾರೆ. ಏನೇ ಇನ್ಫಾರ್ಮೇಶನ್ ಕೊಟ್ಟರು ಅದನ್ನ ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ ಮನುಷ್ಯನಿಗಿದೆ, ಹ್ಯೂಮನ್ ಬ್ರೈನ್ಗಿದೆ. ಅದನ್ನ ಅರಿವು ಮಾಡಿಸ್ಬೇಕು ನಾವು. ಸೊ ಏನೇ ಓದಿದ್ರು ತುಂಬಾ ದಿನ ಜ್ಞಾಪಕ ಇಟ್ಕೋಬೇಕು. ಜನರಲ್ ಆಗಿ ಏನಾಗುತ್ತೆ, ಇವತ್ತು ಓದ್ತೀವಿ, ನಾಳೆನೇ ಮರ್ತೋಗ್ಬಿಡ್ತೀವಿ. ಸೊ ಏನ್ ತೊಂದರೆ ಆಗ್ತಿದೆ ನಂಗೆ ಈ ಮೆಮೊರಿ ಟ್ರೈನಿಂಗ್ ಅನ್ನೋದೊಂದು ಕಾಣುತ್ತೋ. ಲೈಫ್ ಇಸ್ ಮೆಮೊರಿ, ಮೆಮೊರಿ ಇಸ್ ಲೈಫ್ ಅಂತ ಹೇಳ್ತೀವಿ. ನೆನಪು ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು. ವಿದ್ಯಾರ್ಥಿಗಳಿಗೆ ಓದಿದ್ದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ, ನೆನ್ಪಿಟ್ಕೊಂಡಿದ್ದನ್ನ ಪರೀಕ್ಷೆಗಳಲ್ಲಿ ಬದುಕಲ್ಲಿ ಬಳಸ್ಕೊಳ್ಳೋದು ಹೇಗೆ, ಅಥವಾ ಉದ್ಯೋಗಿಗಳಿಗೆ ಅಥವಾ ಪ್ರೊಫೆಷನಲ್ಸ್ಗೆ ಅವರೆಲ್ರಿಗೂ ಮೆಮೊರಿ ಪವರ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ಆಗ ನನಗೆ ಬುದ್ಧನಿಗೆ ಹೇಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯ್ತಲ್ಲ, ನನಗೆ ಈ ಮಾವಿನ ಮರದ ಕೆಳಗಡೆ ಜ್ಞಾನೋದಯ ಆಯಿತು. ಎಲ್ಲಿ ಗೊತ್ತಾ, ನೋಡಿ ಇಲ್ಲಿ ಬೋಧಿ ವಿದ್ಯಾ ಅಂಥೇಳಿ ಒಂದು ಸಂಸ್ಥೆ ಇದೆ. ಸೊ ಈ ಬೋಧಿ ವಿದ್ಯಾ ಸಂಸ್ಥೆಯವರು, ಇದೊಂದು ಅಕಾಡೆಮಿ. ಇವರು ನಮ್ಮ ಜ್ಞಾಪಕ ಶಕ್ತಿ, ಮೆಮೊರಿ ಪವರ್ನ ಹೆಚ್ಚು ಮಾಡಿಕೊಳ್ಳುವಂತಹ ವೈಜ್ಞಾನಿಕವಾದ ತರಬೇತಿಯನ್ನು ಕೊಡ್ತಾರೆ, ಸೈಂಟಿಫಿಕ್ ತರಬೇತಿಯನ್ನು ಕೊಡ್ತಾರೆ. ನಮ್ಮ ಮೈಂಡನ್ನ ಟ್ಯೂನ್ ಮಾಡುವಂತಹ, ನಮಗೆಲ್ಲವೂ ನೆನಪಿರುವಂತಹ ಬ್ರೈನ್ನ ತುಂಬ ಶಾರ್ಪ್ ಮಾಡ್ಕೊಳ್ಳುವಂತಹ, ಆ ಮೂಲಕ ನಮ್ಮ ಕರಿಯರು ಅಥವಾ ಎಜುಕೇಷನ್ ಎಲ್ಲದರಲ್ಲೂ ನಂಬರ್ 1 ಎಕ್ಸಲೆಂಟ್ ಆಗುವಂಥ ಒಂದು ಟ್ರೈನಿಂಗ್ನ ಕೊಡ್ತಾರೆ ಬೋಧಿ ವಿದ್ಯಾ ಸಂಸ್ಥೆ. ಇದು ಬೆಂಗಳೂರಿನ ಜಯನಗರ 4th T ಬ್ಲಾಕ್ ಈಸ್ಟರ್ನ್ ಸರ್ಕಲ್ ಹತ್ರ ಇರುವಂಥದ್ದು. ಏನು ಈ ಬೋಧಿ ವಿದ್ಯಾ ಅಕಾಡೆಮಿಯ ಕಥೆ, ಹೇಗಿದೆ ಜರ್ನಿ, ನಿಜಕ್ಕೂ ಇದರಿಂದ ಏನೇನು ಉಪಯೋಗ ಕೇಳೋಣ. ಸ್ವಾಗತ ನಿಮಗೆ ಬೋಧಿ ವಿದ್ಯಾ ಸಂಸ್ಥೆಗೆ, ಕಲಾ ಮಾಧ್ಯಮಕ್ಕೆ ಆತ್ಮೀಯ ಸ್ವಾಗತ. ಬನ್ನಿ ಹೋಗೋಣ. ಹಾಯ್, ಬೋಧಿ ವಿದ್ಯಾ ಬರ್ಬೋದಾ? ನಮಸ್ತೆ ಮೇಡಮ್. ಹಲೋ ಸರ್, ನಮಸ್ತೆ ಅಮ್ಮ. ನೋಡಿದ್ದೀರಾ ಕಲಾ ಮಾಧ್ಯಮ ಸಬ್ಸ್ಕ್ರೈಬರ್ಸ್ಗೆಲ್ರಿಗೂ ಶರಣು. ಇದೇ ಸ್ನೇಹಿತರೆ ಬೋಧಿ ವಿದ್ಯಾ ಅಕಾಡೆಮಿ ಜ್ಞಾಪಕ ಶಕ್ತಿಯ ಬಗ್ಗೆ ತುಂಬ ಚೆನ್ನಾಗಿ ವೈಜ್ಞಾನಿಕ ಕೆಲಸ ಮಾಡ್ತಿರೋಂಥ ಸಂಸ್ಥೆ ಜಯನಗರದಲ್ಲಿರುವಂಥದ್ದು. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸೊ ಮೆಮೊರಿ ಗುರು ಅಂತ ಕರೀಲ್ಲ ನಿಮ್ಮನ್ನ? ಕರಿಬೋದು. ಏನು ತಮ್ಮ ಹೆಸರು ಪರಿಚಯ? ನನ್ನ ಹೆಸರು ವೈಷ್ಣವಿ ನವೀನ್ ಅಂತ. ವೈಷ್ಣವಿ ನವೀನ್. ನಾನು ಬೇಸಿಕಲಿ ಇಂಜಿನಿಯರ್. ಸೊ TCS ಅಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಮಕ್ಕಳಾದ ನಂತರ, ಸೊ ಪೋಸ್ಟ್ ಪ್ರೆಗ್ನೆನ್ಸಿ, ನನಗೆ ನನ್ನ ಮಕ್ಕಳಲ್ಲಿ ಇಂಪಾರ್ಟೆಂಟ್ ಆಗಿ ಏನು ಅಂದರೆ ಮಗುವಿನ ವಿಕಾಸಕ್ಕೆ ಇಲ್ಲ ಮಗುವಿನ ಬೆಳವಣಿಗೆ ಏನು ಇಂಪಾರ್ಟೆಂಟ್, ಮೆಮೊರಿ ಈಸ್ ವೆರಿ ಇಂಪಾರ್ಟೆಂಟ್. ಲೈಫ್ ಇಸ್ ಮೆಮೊರಿ, ಮೆಮೊರಿ ಇಸ್ ಲೈಫ್ ಅಂತ ಹೇಳ್ತೀವಿ. ಸೊ ಜ್ಞಾಪಕ ಶಕ್ತಿನೇ ಇಲ್ಲ ಅಂದರೆ ಆ ಮನುಷ್ಯ ಅವ್ನ ಸೆಲ್ಫ್ ಕಾನ್ಫಿಡೆನ್ಸೇ ಇರೋದಿಲ್ಲ. ಅದೇ ಅವನಿಗೆ ಜ್ಞಾಪಕ ಶಕ್ತಿ ಇದೆ ಅಂತಂದರೆ ಅವ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಉನ್ನತ ಮಟ್ಟಕ್ಕಿರುತ್ತೆ. ಸೊ ಹಾಗಾಗಿ ನಾನು ಈ ಫೀಲ್ಡ್ನ ಆಯ್ಕೆ ಮಾಡಿಕೊಂಡೆ. ಇದನ್ನೆಲ್ಲ ನನ್ನ ಮಕ್ಕಳ ಮೇಲೆ, ನನ್ನ ಸ್ಟೂಡೆಂಟ್ಸ್ ಮೇಲೆ ಟ್ರೈಡ್ ಆ್ಯಂಡ್ ಟೆಸ್ಟ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಬಂದಾಗ, ಜನರಲ್ ಆಗಿ ಈಗ ಮಕ್ಕಳು ಅಂದ ತಕ್ಷಣ ಅವರು ಬರೀ ಓದು ದಟ್ ಈಸ್ ವಾಟ್ ಈಸ್ ಚೈಲ್ಡ್ಹುಡ್ ಅನ್ನೋದೇ ಅದಾಗ್ಬಿಟ್ಟಿದೆ. ಇವಾಗ ಪೇರೆಂಟ್ಗೂ ಅಷ್ಟೇ, ಆ ಮಗು ಓದಿಲ್ವಾ ಅದೇ ಒಂದು ದೊಡ್ಡ ಚಿಂತೆ, ಹೆಡ್ಡೇಕ್. ಸೊ ಈಗೇನು ಮಕ್ಕಳು ಅದರಿಂದ ಬರೀ ಓದೋದ್ರಲ್ಲಾಗೆ ಒಳಗೋಗಿ ಆಟ ಅನ್ನೋದೇ ಮರ್ತೋಗ್ತಾ ಇದ್ದಾರೆ. ಆಟ ಆಡೋಕ್ಕೆ ಟೈಮ್ ಇಲ್ಲ. ಟೈಮ್ ಎಲ್ಲದಕ್ಕೂ ಟೈಮ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನನಗೇನು ಅನ್ನಿಸ್ತು, ಸೊ ಏನೇ ಓದಿದ್ರು ತುಂಬ ದಿನ ಜ್ಞಾಪಕ ಇಟ್ಕೋಬೇಕು. ಜನರಲ್ ಆಗಿ ಏನಾಗುತ್ತೆ, ಇವತ್ತು ಓದ್ತೀವಿ, ನಾಳೆನೇ ಮರ್ತೋಗ್ಬಿಡ್ತೀವಿ. ಪೇರೆಂಟ್ಸ್ ಅದೇ ಬರ್ತಾರೆ, ಮೇಡಮ್ ಇವತ್ತು ಓದಿಸ್ದೆ ಹೇಳ್ದ, ನಾಳೆ ಕೇಳಿದ್ರೆ ಹೇಳ್ತಾನೆ ಇಲ್ಲ ನೆಕ್ಸ್ಟ್ ಡೇ ಕೇಳಿದ್ರೆ. ಸೊ ಏನು ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಈ ಮೆಮೊರಿ ಟ್ರೈನಿಂಗ್ ಅನ್ನೋದೊಂದು ಕಾಣುತ್ತೋ. ಸೊ ನನಗೆ 10 ವರ್ಷದಿಂದ ಇದನ್ನು ಕಲ್ತ್ಕೊಂಡು ಬಂದಿದ್ದೀನಿ. ಪಾಸ್ಟ್ 5 ಇಯರ್ಸಿಂದ ನಾನು ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ದೀನಿ. ಸೊ ನಾನು ಇದುವರೆಗೂ ಮೋರ್ ದೆನ್ 6000+ ಸ್ಟೂಡೆಂಟ್ಸನ್ನು ಟ್ರೈನ್ ಮಾಡಿದ್ದೀನಿ. USA, UK, ಕತರ್ ಆ್ಯಂಡ್ ದೆನ್ ಆಸ್ಟ್ರೇಲಿಯಾ, ಆಮೇಲೆ ನಮ್ಮ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಟ್ರೈನ್ ಮಾಡ್ತಾ ಬಂದಿದ್ದೀನಿ. ಈಗ ಒಂದಷ್ಟು ಸೆಲೆಕ್ಟೆಡ್ ಸ್ಟೂಡೆಂಟ್ಸು ನನ್ನ ಮುಂದೆ ಇದ್ದಾರೆ, ಅವ್ರ ಪೇರೆಂಟ್ಸ್ ಇದ್ದಾರೆ ಇಲ್ಲಿ. ಇವನ ಹೆಸರು ಅದಿತ್ ಅಂತ, 4 years old, ನರ್ಸರಿ ಓದ್ತಾ ಇದ್ದ. ನನಗೆ ಹಾಗೆ ಯೂಟ್ಯೂಬ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಅಚಿಂತದ್ದು ವಿಡಿಯೋ ಸಿಕ್ತು. ಮೆಮೊರಿ ರಿಲೇಟೆಡ್ ಇತ್ತು. ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೆಲ್ಲ ಅವನು ವಿನ್ ಆಗಿರೋದ್ರಿಂದ ನನಗೆ ಇವನಿಗೆ ಒಳ್ಳೆ ಮೆಮೊರಿ ಇದೆ ಅಂತ ನನಗೆ ಗೊತ್ತಿತ್ತು. ಸೊ ನಾನು ಇದನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಕಾಲ್ ಮಾಡಿದೆ.
4 years ಇರೋದ್ರಿಂದ ಅವ್ರಿಗೆ ಕ್ಲಾಸ್ ಅಟೆಂಡ್ ಮಾಡೋದು ಕುತ್ಕೊಳ್ಳೋದು ಕಷ್ಟ ಆಗುತ್ತೆ, ನೀವು ಅಟೆಂಡ್ ಮಾಡಿ ಮೇಡಮ್, ನೀವು ಅವನಿಗೆ ಹೇಳ್ಕೊಡ್ಬೋದು ಅಂತ ಹೇಳಿದ್ರು. ಸೊ ನಾನು ಅಟೆಂಡ್ ಮಾಡಿದೆ 1.5 hour ಡೈಲಿ ಕ್ಲಾಸ್. 1 month 15 days ಅಟೆಂಡ್ ಮಾಡಿದ್ದಷ್ಟೇ. ನಾನು ಕಲಿತೆ, ಅವನಿಗೆ ಇಂಪ್ಲಿಮೆಂಟ್ ಮಾಡಿದೆ, ಕ್ವಿಕ್ಕಾಗಿ ಕಲ್ತ. ಎಲಿಮೆಂಟ್ಸ್ 1 to 30 ಹೇಳ್ತಾನೆ. ಸ್ಟಾರ್ಟ್. 1 hydrogen, 2 helium, 3 lithium, 4 beryllium, 5 boron, 6 carbon, 7 nitrogen, 8 oxygen, 9 fluorine, 10 neon, 11 sodium, 12 magnesium, 13 aluminum, 14 silicon, 15 phosphorus, 16 sulfur, 17 chlorine, 18 argon, 19 potassium, 20 calcium, 21 scandium, 22 titanium, 23 vanadium, 24 chromium, 25 manganese, 26 iron, 27 cobalt, 28 nickel, 29 copper, zinc. ಇವನು ಈ ವಯಸ್ಸಿಗೆ ಎಷ್ಟು ಕಲಿತಾನೆ ಅಂದರೆ ಮುಂದೆ ಅವನಿಗೆ ಈಸಿಯಾಗಿ ಏನು ಬೇಕಾದ್ರೂ ಕ್ರ್ಯಾಕ್ ಮಾಡ್ಬೋದು ಅಂತ ನನ್ನ ಒಪಿನಿಯನ್ನು. ಹಾಗೆ ಕಲಿತಾ ನನಗೆ ಹೇಗೆ ಅನ್ನಿಸ್ತು ಅಂದರೆ, ಯಾಕೆ ನಾನು ಕಲಿಬಾರ್ದಿದ್ದು, ಇದಕ್ಕೆ ಏಜ್ ಲಿಮಿಟ್ ಅಂತೂ ಇಲ್ಲವೇ ಇಲ್ಲ, ಯಾವ ಏಜ್ ಬೇಕಾದ್ರೂ ಕಲಿಬೋದು ಇದನ್ನ. ಸೊ ನನಗೆ ಏನಂತ ಹೊಸ ಆಸೆ ಏನು ಬಂತು ಅಂದರೆ, ಯಾಕೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬಾರ್ದು ಈ ವಯಸ್ಸಲ್ಲೂ. ನನಗದು ಇನ್ನೂ ಏಜ್ ಇದೆ, ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸು ತಗೋಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ ಬಿಕಾಸ್ ಆಫ್ ದಿಸ್ ಕ್ಲಾಸ್. ಆಮೇಲೆ ಕ್ಲಾಸ್ ಇದು ಹೇಗೆ ಅಂದರೆ, ನಮಗೆ 1.5 ಗಂಟೆ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸರ್. 1.5 hour ಅಯ್ಯೋ ಮುಗ್ದೇ ಹೋಯ್ತಾ ಅನ್ಸುತ್ತೆ ನಮಗೆ, ಹಾಗೆ ಇರುತ್ತೆ ಕ್ಲಾಸು. ಒನ್ ಡೇಗೆ 10 ಎಲಿಮೆಂಟ್ಸ್ ಹೇಳ್ಕೊಟ್ಟೆ. 4th ಡೇ ಕಂಪ್ಲೀಟ್ ರಿವೈಸ್ ಮಾಡಿಸಿದೆ. 7ನೇ ತರಗತಿ ಮೇಲೆ ಇದನ್ನು ನಾವೆಲ್ಲ ಹೈಸ್ಕೂಲಲ್ಲಿ ಕಲ್ತೀವಿ. ಕೆಮಿಸ್ಟ್ರಿಲಿ ಬರುತ್ತೆ, ಇದು 118 ಎಲಿಮೆಂಟ್ ಇರುತ್ತೆ. ಸೊ ಅದ್ರಲ್ಲಿ ನಾವು ಅಟಾಮಿಕ್ ನಂಬರ್ ಗ್ಯಾಪ್ ಕಟ್ಕೋಬೇಕು, ಅಟಾಮಿಕ್ ಮಾಸು, ಆಮೇಲೆ ಎಲಿಮೆಂಟ್ಸು ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ, ಅದೇ ಆ ಎಲಿಮೆಂಟ್ ಹೆಸರೇ ನಮಗೆ ಗೊತ್ತಿಲ್ಲ, ಆ ಮಗುಗೆ ಅದೇನು ಅಂತಾನೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಅದು ಜ್ಞಾಪಕ ಇಟ್ಕೊಳಕ್ಕಾಗತ್ತೆ ಅಂದರೆ ಅದರ ಅರ್ಥ ಇಟ್ ಇಸ್ ನಾಟ್ ಗುಡ್ ಆರ್ ಬ್ಯಾಡ್ ಮೆಮೊರಿ ಅನ್ನೋದಿಲ್ಲ, ಇಟ್ ಇಸ್ ಜಸ್ಟ್ ಟ್ರೈನ್ಡ್ ಆರ್ ಅನ್ಟ್ರೈನ್ಡ್ ಮೆಮೊರಿ ಅಂತ ಹೇಳ್ತೀವಿ. ಟ್ರೈನ್ ಮಾಡಿದಾಗ ಮೆಮೊರಿನ ಟ್ರೈನ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಸೊ ಇವಾಗ ನಮ್ಮ ಜಗತ್ತಿನ ಅದ್ಭುತಗಳು ಅಂತ ಹೇಳ್ತೀವಲ್ಲ, 7 ವಂಡರ್ಸ್ ಆಫ್ ದ ವರ್ಲ್ಡ್, ಸೊ ಅದು ಎಲ್ಲಿದೆ, ಯಾವ್ಯಾವುದು ಅಂತ ಹೇಳ್ತಾನೆ. ತಾಜ್ ಮಹಲ್ ಆಗ್ರಾ ಇಂಡಿಯಾ, ಚಿಚೆನ್ ಇಟ್ಜಾ ಮೆಕ್ಸಿಕೋ, ಕೊಲೋಸಿಯಂ ಇಟಲಿ, ಮಾಚು ಪಿಚು ಪೆರು, ಪೆಟ್ರಾ ಜಾರ್ಡಾನ್, ಕ್ರಿಸ್ಟಾ ರಿಡಿಮರ್ ಬ್ರೆಜಿಲ್, ಗ್ರೇಟ್ ವಾಲ್ ಆಫ್ ಚೈನಾ. ಎಲ್ಲರೂ ತಗೊಳ್ಳೇಬೇಕು. ಜಾಸ್ತಿ ಇಂಪಾರ್ಟೆನ್ಸ್ ನಾವು ಸ್ಟೂಡೆಂಟ್ಸಿಗೆ ಕೊಡಬೇಕು. ಯಾಕಂದರೆ ಎಲ್ಲ ಸ್ಟೂಡೆಂಟ್ಸಿಗೂ ನಾವೇನು ಹೇಳ್ತೀವಿ, ಕಷ್ಟಪಟ್ಟೋದು ಕಷ್ಟಪಡೋದು ಬೇಕಾಗಿಲ್ಲ. ಈ ಮೆಮೊರಿ ಟೆಕ್ನಿಕ್ ಇದ್ದರೆ ಇಷ್ಟಪಟ್ಟು ಸ್ವಲ್ಪ ತಲೆ ಕಲಿಬೋದು. ನಾವೇನು ಡೈಲಿ 1-2 hours ರೆಗ್ಯುಲರ್ಲಿ ಸ್ಟೂಡೆಂಟ್ಸು ಕುತ್ಕೊಂಡು ಓದ್ತಾರೆ ಅಂತ ತಿಳ್ಕೊಳ್ಳಿ. ನಾವು ಇದನ್ನು 2 hours ಇದನ್ನು ಒಂದು 20 to 30 minutes ಕಲಿಬೋದು. ಇವಳು ಡೆಮಾನ್ಸ್ಟ್ರೇಟ್ ಮಾಡೋದು ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರಾ. ಅಯ್ಯೋ ಈಗ ನಾವು ಕಳೆದೋಗ್ಬೇಕು, ಫಸ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ವಿಡಿಯೋ ಮಾಡೋದು ಇದನ್ನ. ಸರ್, ನನ್ನ ಹೆಸರು ಮಂಜುನಾಥ್ ಅಂತ, ಇಲ್ಲೇ ಬ್ಯಾಂಗ್ಳೂರಲ್ಲಿ HLL ಕೆಲಸ ಮಾಡ್ತಾ ಇದ್ದೀವಿ ಅಂತ. ಇವ್ರದ್ದು ಸುಮಾರು ಎಪಿಸೋಡ್ಸ್, ಅದರಲ್ಲಿ ಕೆಲವು ಕ್ಲಿಪ್ಸ್ಗಳಿದ್ವು ನೋಡಿದಾಗ. ಸೊ ಇದು ಒಂದು ಬೆಸ್ಟ್ ಮಕ್ಕಳಿಗೆ ಬಿಗ್ ಪ್ಯಾರಾಗ್ರಾಫ್ಸ್, ನೀವು ಅದರಲ್ಲಿ ಹೆಂಗೆ ಕೀಬೋರ್ಡ್ಸ್ ಮಾಡಿಕೊಂಡು ಎಷ್ಟು ಮಿನಿಟ್ಸಲ್ಲಿ ನೀವು ಹೆಂಗೆ ಫಾಸ್ಟಾಗಿ ಲರ್ನ್ ಮಾಡೋ ಥರ ಮಾಡ್ಕೋಬೋದು. ತುಂಬ ಈ ವಯಸ್ಸಲ್ಲಿ ಇವರಿಗೆ ಮುಂದೆ ಎಷ್ಟು ಈಸಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೋ ಅಷ್ಟು ಹೇಳ್ಕೊಟ್ಟಿದ್ದಾರೆ ಮೇಡಮು. ಸೊ ಮಕ್ಕಳಿಗೆ ಧೈರ್ಯ, ಹೆಸಿಟೇಟ್ ಮಾಡ್ತಾರೆ, ಶೈ ನೇಚರ್ ಇರ್ತಾರೆ ಮಾತಾಡೋದಕ್ಕೆ. ಸೊ ಅವಳು ಕಲ್ತಿದ್ದೀನಿ, ನಾನು ಯಾಕೆ ಹೆದರ್ಬೇಕು, ಎಲ್ಲ ನನ್ನ ತಲೆಯಲ್ಲಿದೆ. ಸೊ ಧೈರ್ಯವಾಗಿದ್ದಾಳೆ ಅವಳು, ಈಸಿಯಾಗಿ ರೆಂಡರ್ ಮಾಡ್ತಾಳೆ. ಸೊ ಅವಳು ಇವಾಗ ಒಂದು ಸ್ಕೆಲಿಟಲ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಬೋನ್ಸ್ ಇರುತ್ತೆ ನೋಡಿ, ಅಷ್ಟು ಬೋನ್ಸ್ ಇದೆ ಸ್ಕೆಲಿಟಲ್ ಸಿಸ್ಟಮ್. ಇಲ್ಲ ನೋಡ್ದೆ ಹೇಳ್ತಾಳೆ. ಫ್ರಂಟಲ್, ಪರೈಟಲ್, ಹಾಸಿಪಿಟಲ್, temporal, zygomatic, maxilla, mandible, clavicle, sternum, ribs, cervical, thoracic, lumbar, sacrum, coccyx, humerus, scapula, radius, ulna, carpus, metacarpus, phalanges of thumb and fingers, femur, patella, tibia, fibula, talus, navicular, metatarsus, phalanges of toes, calcaneus. Oh my God. ಸರ್, ಇದೆಲ್ಲ ಯಾವಾಗ 20-22 ವರ್ಷಕ್ಕೆ ಮೆಡಿಕಲ್ ಓದೋರು ಇದನ್ನೆಲ್ಲ ಕಲಿಯೋ ಅಂಥದ್ದು. ಅಂಥದ್ರಲ್ಲಿ ಈ ಪುಟ್ಟ ಹುಡುಗಿ, ಇನ್ನೂ 9 ವರ್ಷದ ಹುಡುಗಿ ಇದೆಲ್ಲ ಮಾಡಕ್ಕೆ ಸಾಧ್ಯ ಇದೆ ಅಂದರೆ ಇಟ್ ಈಸ್ ಜಸ್ಟ್ ವಿತ್ ದ ಹೆಲ್ಪ್ ಆಫ್ ಟೆಕ್ನಿಕ್ಸ್. ಗಟ್ ಮಾಡೋದು, ದಟ್ ಬಹಟ್ ಟೆಕ್ನಿಕ್, ಅದು ಲಾಂಗ್ ಟರ್ಮ್ ಮೆಮೊರಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಪರ್ಮನೆಂಟ್ ಮೆಮೊರಿ ಅಲ್ಲ.
ಅದು ಗಟ್ಟು ಮಾಡಿದ್ರು ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಗಟ್ಟು ಮಾಡಿರ್ತೀರಾ, ಎಕ್ಸಾಮ್ ಇರೋವರೆಗೂ ಜ್ಞಾಪಕ ಇರುತ್ತೆ, ಅದಾದ್ಮೇಲೆ ಆ ಕಾನ್ಸೆಪ್ಟ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಲಾಂಗರ್ ರನ್ನಲ್ಲಿ ನಿಮ್ಗೆ ಯಾವ ಕಾನ್ಸೆಪ್ಟು ಜ್ಞಾಪಕ ಇರಲ್ಲ. ಸೊ ತುಂಬಾ ಜನ ಮಕ್ಕಳು ಇವಾಗ ಲೈಟ್ ಯಾಕೆ ಫಸ್ಟು ಇದು ಲೈಟ್ನಿಂಗ್ ಬರುತ್ತೆ ಆಮೇಲೆ ಥಂಡರ್ ಯಾಕೆ ಬರುತ್ತೆ ಅಂದ್ರೆ ರೀಸನ್ ಮಾಡೋ ಕೆಪಾಸಿಟಿ ಇರಲ್ಲ. ಯಾಕೆ ಯಾಕೆ ಲೈಟು ಟ್ರಾವೆಲ್ಸ್ ಫಾಸ್ಟರ್ ದೆನ್ ಸೌಂಡ್. ಅದು ಯಾವಾಗ ಅರ್ಥ ಆಗುತ್ತೆ, ಅದನ್ನ ಬಹಟ್ ಮಾಡದೇ ಇದ್ದಾಗ ಅರ್ಥ ಆಗುತ್ತೆ. ಇವಾಗ ರೈಲ್ವೆ ಹಳಿಗಳು ಅದ್ರ ಮಧ್ಯೆ ಒಂದು ಗ್ಯಾಪ್ ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ? ಅದು ಬಿಸಿಲುಗಾಲದಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಚಳಿಗಾಲದಲ್ಲಿ ಕಾಂಟ್ರಾಕ್ಟ್ ಆಗುತ್ತೆ. ಆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಲಾಂಗ್ ರನ್ನಲ್ಲಿ ಅದು ಅನಲೈಸ್ ಮಾಡೋಕ್ಕಾಗತ್ತೆ. ಅದು ರಟ್ ಹೊಡೆದಿದ್ರೆ ಗ್ಯಾರಂಟಿ ಗ್ಯಾಪ್ ಬರಲ್ಲ. ಸೊ ಇನ್ನೊಂದು ಮ್ಯಾಜಿಕ್ ಇದೆ. ಸೊ ಅವಳು ನಮ್ಮ ಹ್ಯೂಮನ್ ಹಾರ್ಟಲ್ಲಿ ಯಾವ್ಯಾವ ಜನರಲಿ ಹಾರ್ಟ್ ಎದೆ ಭಾಗ ಸೊ ಹೆಂಗ್ ಫಂಕ್ಷನ್ ಆಗುತ್ತೆ ಅದು ಹೇಳ್ತಾಳೆ, ಯಾವ್ಯಾವ ಆರ್ಗನ್ಸ್ ಇದೆ ಅದ್ರಲ್ಲಿ ಪಾರ್ಟ್ಸ್ ಯಾವ್ದು ಅದು ಹೇಳ್ತಾಳೆ. ಸುಪೀರಿಯರ್ ಅಂಡ್ ಇನ್ಫೀರಿಯರ್ ವೆನ ಕೇವಾ, ರೈಟ್ ಏಟ್ರಿಯಂ, ಟ್ರೈಕಸ್ಪಿಡ್ ವಲ್ವ್, ರೈಟ್ ವೆಂಟ್ರಿಕಲ್, ಪಲ್ಮನರಿ ವಲ್ವ್, ಪಲ್ಮನರಿ ಆರ್ಟರಿ, ಪಲ್ಮನರಿ ವೇನ್ಸ್, ಲೆಫ್ಟ್ ಏಟ್ರಿಯಂ, ಮಿಟ್ರಲ್ ವಲ್ವ್, ಲೆಫ್ಟ್ ವೆಂಟ್ರಿಕಲ್, ಅಯೋಟಿಕ್ ವಲ್ವ್, ಅಯೋಟಾ. ಹೆಂಗ್ ಫಂಕ್ಷನ್ ಆಗುತ್ತೆ ಹಾರ್ಟ್? First, it starts from the deoxygenated blood that enters the superior and inferior vena cava into the right atrium and passes through the tricuspid valve into the right ventricle. The right ventricle contracts and pumps blood into the pulmonary valve into the pulmonary artery and through the lungs. The oxygenated blood will enter the pulmonary veins into the left atrium and passes through the mitral valve into the left ventricle. The left ventricle will contract and pumps the blood into the aortic valve into the aorta and sends through all over the body. ನೀವು ಬ್ಯಾಟ್ ಮಾಡಿದ್ರೆ ಜ್ಞಾಪಕ ಇರಕ್ಕೆ ಸಾಧ್ಯನೇ ಇಲ್ಲ. ಅವಳು ಅದನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಹೆಂಗ್ ವರ್ಕ್ ಆಗತ್ತೆ, ಅದನ್ನ ಅರ್ಥ ಮಾಡಿಕೊಂಡು ಒಂದು ಟೆಕ್ನಿಕ್ ಮುಖಾಂತರ ಅರ್ಥ ಮಾಡಿಕೊಂಡು ಶಿ ಈಸ್ ಏಬಲ್ ಟು ರಿಪ್ರೊಡ್ಯೂಸ್. ನನ್ನ ಹೆಸರು ಮಂಜುಳಾ ಮಧುಸೂದನ್. ಹೀಗೆ ಯೂಟ್ಯೂಬಲ್ಲಿ ಒಂದ್ಸರಿ ಮ್ಯಾಮ್ದು ವಿಡಿಯೋ ನೋಡಿ ಇನ್ಸ್ಪಿರೇಷನ್ ಆಗಿ ನನ್ನ ಮಕ್ಕಳನ್ನೇ ಸೇರ್ತೀನಿ ಅಂತಿದ್ರು. ಅವ್ರಿಗೂ ಇಂಟ್ರೆಸ್ಟ್ ತೋರಿಸಿ ನಾನು ಸೇರ್ತೀನಿ ಅಮ್ಮ ಅಂತ ಹೇಳಿದ್ಕೆ ನಾವು ಇವ್ರ ಜೊತೆ ಆಫ್ಲೈನಿಗೆ ಬಂದಿದ್ದು. ಮಾರ್ನಿಂಗ್ 10 ಈವ್ನಿಂಗ್ 4 o'clock ತನಕ ನಾನು ಕೂತಿ ಕಲ್ತು ಇವಳಿಗೆ ಹೇಳ್ಕೊಟ್ಟೆ. ನೀವು ಜೊತೆಲಿ ಬರಬೇಕು ಅಂದರು. ನಾವು ಸ್ಕೂಲ್ ಡೇಸ್ ಮರ್ತೋಗಿತ್ತು. ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾವು ಇವ್ರ ಜೊತೆ ಕೂತ್ಕೊಂಡು ಸ್ಕೂಲ್ ಡೇಸ್ ನೆನ್ಪು ಮಾಡಿಕೊಂಡು ತುಂಬ ಒಂದು ಸ್ವಲ್ಪನೂ ಬೋರ್ ಆಗ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು. ಪೇರೆಂಟ್ಸ್ ನಮಗೇನೆ ಪೂರ್ತಿ ಅರ್ಥ ಆಯಿತು. ಈ ಥರ ನೆನಪು ನಮಗೆ ಯಾರಾದರೂ ಹೇಳ್ಕೊಟ್ಟಿದ್ರೆ ನಾವೇ ಎಷ್ಟೊತ್ತಿಗೆ IAS ಆಫೀಸರ್ ಆಗ್ತಿದ್ರೇನೋ ಅನ್ನೋಷ್ಟು ಫೀಲ್ ಆಯಿತು. ಅಷ್ಟು ಎಲ್ಲ ಥರದ್ದು ಪಾಯಿಂಟ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಇಯರ್ಗಳನ್ನೆಲ್ಲ ನೆನ್ಪಿಟ್ಕೊಳೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇವರು. ಸೊ ಇವಳು 6 ವರ್ಷ, ಇವಳಿಗೊಂದಿಷ್ಟು ಕಂಟ್ರೀಸು ಕ್ಯಾಪಿಟಲ್ಸ್ ಎಲ್ಲ ಜ್ಞಾಪಕ ಇಟ್ಕೊಂತಾಳವಳು. ಹಂಗೇರಿ, ಬುದಾಪೆಸ್ಟ್, ಉರುಗ್ವೆ, ಮೌಂಟ್ ವಿಡೋ, ವೆರಿ ಗುಡ್. ಬ್ರೆಜಿಲ್, ಬ್ರೆಜಿಲಿಯಾ, ಕೊಲಂಬಿಯಾ, ಬಗೋಟಾ, ಈಕ್ವಡಾರ್, ಕ್ವಿಟೋ, ಸುರಿನಾಮೆ, ಪ್ಯಾರಾಮರಿಬೋ, ಬೊಲಿವಿಯಾ, ಸುಕ್ರೆ, ಇಟಲಿ, ರೋಮ್, ವೆನಿಜುಯೆಲಾ. ಕ್ಯಾರೆಕಸ್. ವೆರಿ ಗುಡ್. ನನ್ನ ಫುಲ್ ಹೆಸರು ಮಿಥುನ್ ಬಿ ಮಧುಸೂದನ್. ನಾನು 3rd ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಾ ಇದ್ದೀನಿ. ನಾನು ಬಂದಿರೋದು ಬ್ಯಾಂಗ್ಳೂರಿಂದ. ನಾನು BIG ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಜನರಲ್ ಆಗಿ ಮಕ್ಕಳು ಮಾರ್ಕ್ಸ್ ಕಳ್ಕೊಳ್ಳೋದೆ ಸ್ಪೆಲ್ಲಿಂಗ್ ಮಿಸ್ಟೇಕಿಂದ, ಆಯಿತಾ? ಸೊ ಒಂದು ಸ್ಪೆಲ್ಲಿಂಗ್ ಜ್ಞಾಪಕ ಇಟ್ಕೊಳ್ಳೋದೇ ಒಂದು ಚಾಲೆಂಜು. ಕಾಮನ್ ಇದು ಮಿಸ್ಟೇಕು ಪೇರೆಂಟು ಬರೋದು, ನನ್ನ ಮಗು ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಮಾರ್ಕ್ಸ್ ಕಳ್ಕೊಂಡ್ಬಿಡ್ತು, ಹೆಂಗೆ ಇದನ್ನು ಓವರ್ಕಮ್ ಮಾಡೋದು? ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಹೆಂಗಿದಾನೆ ಅಂದರೆ ಎಷ್ಟು ಲಾಂಗ್ ವರ್ಡ್ಸ್, ನಮ್ಗೆ ಆ ಸ್ಪೆಲ್ಲಿಂಗ್ಸ್ನ ಓದೋದೇ ಕಷ್ಟ, ಅದನ್ನು ಓದೋದೇ ಕಷ್ಟ. ಇಂಗ್ಲೀಷ್ ಡಿಕ್ಷನರಿಲಿರೋ ಲಾಂಗ್ ವರ್ಡ್ಸ್ ಎಲ್ಲ ಇದೆ ಇಲ್ಲಿ. ಸೊ ಅದ್ರದ್ದು ಸ್ಪೆಲ್ಲಿಂಗ್ ಹೇಳ್ತಾನೆ. ವರ್ಲ್ಡ್ ಲಾಂಗೆಸ್ಟ್ ವರ್ಡ್ ಫಸ್ಟ್ ಒನ್ ನಾನು ಓದ್ಲಾ ಏನು ಅಂತ? ಅದು ನ್ಯೂಮೋನೋ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸಿಲಿಕೋ ವಾಲ್ಕೆನೋ ಕೋನಿಯೋಸಿಸ್. ಇಟ್ಸ್ ಎ ಲಂಗ್ ಡಿಸೀಸ್ ಕಾಸ್ಡ್ ಬೈ ಸಿಲಿಕಾ ಡಸ್ಟ್, ಆಯ್ತಾ? ಸೊ ಅದ್ರದ್ದು ಹೆಸರು. ಸೊ ಇವಾಗ ಅವನು ಅದನ್ನ ಸ್ಪೆಲ್ ಮಾಡ್ತಾನೆ. ಮಾಡ PNEUMONOULTRAMICROSCOPICSILICOVOLCANOCONIOSIS. ಅದ್ ನೀವೇ ಚೂಸ್ ಮಾಡಿ ಯಾವ್ದು ಬೇಕೋ ಹೇಳ್ತಾನೆ. ನಾನು ಹೇಳ್ತೀನಿ ಒಂದೇದು ಲಾಸ್ಟ್ ಬಟ್ ಒನ್. ಓಕೆ, ಕ್ರೊನಾನ್ ಹಾಟಾಂಥೋಲಾಗಸ್. ಅದು ಒಂದು ಇಂಗ್ಲಿಷ್ ಪ್ಲೇ ಹೆಸರು, ಒಂದು ಡ್ರಾಮಾದ ಹೆಸರು. ಅದು ಕ್ರೊನಾನ್ ಹಾಟಾಂಥೋಲಾಗಸ್. CHRONONHOTONTHOLOGOS.
ಅದು ಬ್ಲೂ ಕಲರ್ ಹಿಪ್ಪೋಪೋಟೋ ಮಾನ್ಸ್ಟ್ರೋಸಿಸ್ ಎಕ್ವಿಪ್ಡ್ ದಾಲಿಯೋಫೋಬಿಯಾ. ದಿಸ್ ಇಸ್ ಅ ಫೋಬಿಯಾ ಆಫ್ ಲಾಂಗ್ ವರ್ಡ್ಸ್. ಕೆಲವ್ರಿಗೆ ಫೋಬಿಯಾ ಬರುತ್ತಲ್ಲ, ಭಯ. ಅದೇ ತರ ಲಾಂಗ್ ವರ್ಡ್ಸ್ಗೆ ನೋಡಿದ ತಕ್ಷಣ ಭಯ ಬೀಳೋದು, ಅದ್ರ ಹೆಸರು ಅದು. ಆಯ್ತಾ? ಹೇಳಮ್ಮ. HIP PO TO MON STRO SCS QUIPP EDALI OPHOBIA. ಆಸ್ಟಿಯೋ ಅದು ಒಂದು ದೊಡ್ಡ ಲಾಂಗ್ ವರ್ಡ್ ಇದೆ, ಹೇಳೋದು. OSTEO SARCH AEMAT OSP LANCH NOCHON DRONE UROMUE LOUS. ಒಂದು ಡಿಸೀಸ್ ಹೆಸರು, ಅದು ಆಸ್ಟಿಯೋ ಸ್ಯಾಚಿಯೋ ಸಮಥಿಂಗ್ ಏನೋ ಇದೆ. ಅವ್ನು ಕಲ್ತ್ಕೊಂಡೆ. ನಂದು ಅದೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಟ್ರೈ ಮಾಡಿ ಮೆಮೊರೈಸ್ ಮಾಡೋಕ್ಕಾಗತ್ತಾ ಅಂತ. ನಾನು ಇದಿಷ್ಟಕ್ಕೆ ಪ್ರಿಪೇರ್ ಆಗೋ ಅಂದೆ, ಅವನು ಅದನ್ನು ಮೀರಿನೂ ಪ್ರಿಪೇರ್ ಆಗಿಬಿಟ್ಟಿದ್ದಾನೆ. ಗುರುನೇ ಮೀರಿಸ್ತಾರೆ ಈಗ. ಸೊ ಸ್ಪೆಲ್ ಬಿ ಅಂತ ಒಂದು ಕಾಂಟೆಸ್ಟ್ ಇದೆ. ಸೊ ಜನರಲ್ ಆಗಿ ಪ್ರೈಮರಿ ಸ್ಕೂಲ್ ಮಕ್ಕಳನ್ನ ಆ ಕಾಂಟೆಸ್ಟ್ ಸೇರಿಸ್ತಾರೆ. ಸೊ ಅಲ್ಲಿ ಜಡ್ಜಸ್ ಒಂದು ವರ್ಡ್ ಕೊಡ್ತಾರೆ, ಈ ಮಕ್ಕಳು ಈ ತರ ಸ್ಪೆಲ್ ಮಾಡ್ತಾರೆ. ಜಡ್ಜಸ್ ಅದ್ರ ಕ್ಲೂಕ್ನು ಕೊಡ್ತಾರೆ, ಏನಿದು ರೋಗ, ಅದ್ರ ಹೆಸರೇನು, ಮೀನಿಂಗ್ ಏನು ಅಂತ. ಸೊ ಅದು ಸ್ಪೆಲ್ ಮಾಡ್ತಾರೆ. ಸೊ ಆ ಟೆಕ್ನಿಕ್ ಅವರು ಕೂಡ ಆ ಟೆಕ್ನಿಕ್ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಸೊ ವಾಟ್ ವಿ ಆರ್ ಏಬಲ್ ಟು ಡೂ ಇಸ್ ವಿತ್ ದ ಹೆಲ್ಪ್ ಆಫ್ ದ ಟೆಕ್ನಿಕ್, ಎಷ್ಟೇ ಲಾಂಗ್ ವರ್ಡ್ ಇದ್ರು ಅದನ್ನು ನಾವು ಜ್ಞಾಪಕ ಇಟ್ಕೊಳ್ಳೋಕೆ ಸಾಮರ್ಥ್ಯ ಇದೆ, ಆಗುತ್ತೆ. ಸುಚಿತ್ರಾ ಅಂತ ಬೆಂಗಳೂರಿಂದ ಬಂದಿರೋದು. 4th ಸ್ಟ್ಯಾಂಡರ್ಡ್, ಇವಾಗ 4th ಹೋಗ್ತಾ ಇದ್ದಾಳೆ. ಆಲ್ರೆಡಿ ಮೆಮೊರಿ ಚೆನ್ನಾಗಿರುತ್ತೆ ಮಕ್ಕಳಿಗೆ, ಬಟ್ ಟೆಕ್ನಿಕ್ಸಿಂದ ಇನ್ನೂ ಹೆಲ್ಪ್ ಆಗುತ್ತಲ್ಲ ಓದೋಕ್ಕೆಲ್ಲ ಮಕ್ಕಳಿಗೆ. ಸೊ ಕಲಿಬೇಕು ಅಂತ ಆಸೆ ಆಯಿತು, ನಾನು ಜಾಯಿನ್ ಮಾಡಿದ್ದೆ. ಶಾಲೆಯಲ್ಲಿ ಇಷ್ಟೊಂದೆಲ್ಲ ಆಗಲ್ಲ ಸರ್, ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡಲ್ಲ ಅವರು. ಜಸ್ಟ್ ಆ್ಯಸ್ ಇಟ್ ಈಸ್ ಓದ್ಕೊಂಡು ಬರ್ತಾರೆ, ಅದನ್ನ ಮೆಮೊರೈಸ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿಗೆ ಸೇರಿಸಿದ್ದು. ಡೆಫಿನೆಟ್ಲಿ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ನೀವು ಅವಳು ಹೇಳೋದನ್ನ ಇವಾಗ ಕೇಳಿಸ್ಕೊಂಡು ಅವಳು ಎಷ್ಟು ಟೈಮಲ್ಲಿ ತಗೊಂಡು ಇದನ್ನು ಪ್ರಿಪೇರ್ ಆಗಿದ್ದಾಳೆ ಅಂದರೆ ಅದು ಇನ್ನೂ ಮೈಂಡ್ ಬ್ಲೋಯಿಂಗ್. ಅವಳು ಫಸ್ಟ್ ಏನು ಹೇಳ್ತಾಳೆ ಅದನ್ನು ಕೇಳಿಸ್ಕೊಳ್ಳೋಣ. ಸೊ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ಹೆಸರುಗಳು, ಈ ಹಿಸ್ಟ್ರಿ ಇದೆಯಲ್ಲ ನಮ್ಮಲ್ಲಿ ಇಷ್ಟು ವರ್ಷಗಳಿಂದ, ಸೊ ಯಾರ್ಯಾರು ಚೀಫ್ ಮಿನಿಸ್ಟರ್ ಆಗಿದ್ರೋ ಅವ್ರ ಹೆಸರೆಲ್ಲ ಹೇಳ್ತಾಳೆ. ಶ್ರೀ ಕೆ ಚೆಂಗಲರಾಯ ರೆಡ್ಡಿ, ಶ್ರೀ ಕೆ ಹನುಮಂತಯ್ಯ, ಶ್ರೀ ಕಡಿದಾಲ್ ಮಂಜಪ್ಪ, ಶ್ರೀ ಎಸ್ ನಿಜಲಿಂಗಪ್ಪ, ಶ್ರೀ ಬಿ ಡಿ ಜಟ್ಟಿ, ಶ್ರೀ ಎಸ್ ಆರ್ ಕಾಂತಿ, ಶ್ರೀ ಎಸ್ ನಿಜಲಿಂಗಪ್ಪ, ಶ್ರೀ ವೀರೇಂದ್ರ ಪಾಟೀಲ್, ಶ್ರೀ ಡಿ ದೇವರಾಜ್ ಅರಸ್, ಶ್ರೀ ಆರ್ ಗುಂಡೂರಾವ್, ಶ್ರೀ ರಾಮಕೃಷ್ಣ ಹೆಗ್ಡೆ, ಶ್ರೀ ಎಸ್ ಆರ್ ಬೊಮ್ಮಾಯಿ, ಶ್ರೀ ವೀರೇಂದ್ರ ಪಾಟೀಲ್, ಶ್ರೀ ಎಸ್ ಬಂಗಾರಪ್ಪ, ಶ್ರೀ ವೀರಪ್ಪ ಮೌಲಿ, ಶ್ರೀ ಎಚ್ ಡಿ ದೇವೇಗೌಡ, ಶ್ರೀ ಜೆ ಎಚ್ ಪಟೇಲ್, ಶ್ರೀ ಎಸ್ ಎಂ ಕೃಷ್ಣ, ಶ್ರೀ ಧರಮ್ ಸಿಂಗ್, ಶ್ರೀ ಎಚ್ ಡಿ ಕುಮಾರಸ್ವಾಮಿ, ಶ್ರೀ ಬಿ ಎಸ್ ಯಡಿಯೂರಪ್ಪ, ಶ್ರೀ ಡಿ ವಿ ಸದಾನಂದಗೌಡ, ಶ್ರೀ ಜಗದೀಶ್ ಶೆಟ್ಟರ್, ಶ್ರೀ ಬಸವರಾಜ ಬೊಮ್ಮಾಯಿ, ಶ್ರೀ ಸಿದ್ದರಾಮಯ್ಯ. ಇದನ್ನ ಕಲಿಯೋದಕ್ಕೆ ಎಷ್ಟು ಟೈಮ್ ಬೇಕಾಯ್ತು? 5 ನಿಮಿಷದಲ್ಲಿ ಕಲ್ತಿದ್ದೆ. 5 minutes. ನಾನು ಒಂದು ಅಸೈನ್ಮೆಂಟ್ ಪೋಸ್ಟ್ ಮಾಡಿದೆ ವಾಟ್ಸಪ್ಪಲ್ಲಿ, ಈ ಥರ ಮೆಮೊರೈಸ್ ಮಾಡಿ ಅಂತ ಹೇಳಿ ಹೆಸರೆಲ್ಲ ಕೊಟ್ಟೆ. 5 ನಿಮಿಷಕ್ಕೆ ಅವ್ರ ಅಮ್ಮ ವಿಡಿಯೋ ಮಾಡಿಸಿ ನನಗೆ ವಾಪಸ್ಸು ಪೋಸ್ಟ್ ಮಾಡಿಬಿಟ್ರು. ಏನೇ ಇನ್ಫಾರ್ಮೇಶನ್ ಕೊಟ್ಟರು ಅದನ್ನು ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ ಮನುಷ್ಯನಿಗಿದೆ, ಹ್ಯೂಮನ್ ಬ್ರೈನಿಗಿದೆ, ಅದನ್ನು ಅರಿವು ಮಾಡಿಸ್ಬೇಕು ನಾವು. ಸೊ ಹಾಗಾಗಿ ಈ ಚಾಲೆಂಜ್ ಕೊಟ್ಟಿದ್ದೀನಿ ಅವಳಿಗೆ. ಸೊ ನಕ್ಷತ್ರಗಳು ಅದನ್ನು ಹೇಳ್ತಾಳೆ ಈಗ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಾಘ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರ, ಉತ್ತರ ಭಾದ್ರ, ರೇವತಿ. ಇದನ್ನ ಕಲಿಯಕ್ಕೆ ಎಷ್ಟು ನಿಮಿಷ ತಗೊಂಡೆ? 2 minutes. 2 ನಿಮಿಷ. ಅದು ಅಸೋಸಿಯೇಷನ್ ಅಂತ ಇದೆ. ಸೊ AIR ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಎ ಅಂದ್ರೆ ಏರ್, ಗಾಳಿ ಗೊತ್ತಲ್ವಾ ನಿಮ್ಗೆ? ಎ ಅಂದ್ರೆ ಅಸೋಸಿಯೇಷನ್, ಐ ಅಂದ್ರೆ ಇಮ್ಯಾಜಿನೇಷನ್, ಆರ್ ಅಂದರೆ ರಿಡಿಕ್ಯುಲಸ್, ಅಂದರೆ ಹಾಸ್ಯಾಸ್ಪದವಾಗಿ ಕಲಿಯೋ ಅಂಥದ್ದು. ಇದನ್ನು ಓದು ಅನ್ನೋದನ್ನು ಖುಷಿಯಾಗಿ ಓದಬೇಕಾಗಿರೋಂಥದ್ದು. ಅದು ತಲೆನೋವು ಅಂತ ಓದಿದ್ರೆ ಗ್ಯಾರಂಟಿ ಅದು ತಲೆಗೆ ಹೋಗಲ್ಲ. ಅದನ್ನು ಮಕ್ಕಳು ಹಾಸ್ಯಾಸ್ಪದ ರೀತಿಯಲ್ಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಓದೋದ್ರಿಂದ ಅವ್ರಿಗೆ ಲಾಂಗ್ ಟರ್ಮಲ್ಲಿ ಅದು ಜ್ಞಾಪಕ ಇರುತ್ತೆ. ಇವಳು ಪ್ರಜ್ಞಾ ಅಂತ, ಅವಳು ಈಗ 10 ವರ್ಷ, ಅವಳು 8 ಇಯರ್ಸಿಂದ ಈ ಮೆಮೊರಿಲಿ ಸ್ಪೋರ್ಟ್ಸ್ ಅಂತ ಒಂದಿದೆ. ಸೊ ಇವಾಗ ಒಲಿಂಪಿಕ್ಸು, ಕ್ರಿಕೆಟು ಹೇಗೆ ಒಂದು ಸ್ಪೋರ್ಟು, ಜ್ಞಾಪಕ ಶಕ್ತಿಗೆ ಒಂದು ಸ್ಪೋರ್ಟ್, ಮೆಮೊರಿ ಸ್ಪೋರ್ಟ್ ಅಂತ ಹೇಳ್ತೀವಿ. ದ ಪರ್ಸನ್ ಯಾರಿಗೆ ಜಾಸ್ತಿ ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ ಇದೆಯೋ
ಅವನು ವಿನ್ನರ್ ಅಂತ ಹೇಳ್ತಾರೆ. ಸೊ ಇವಳು ಇದು ತಮಿಳ್ನಾಡು ಚಾಂಪಿಯನ್ಶಿಪ್ ಅಲ್ಲಿ 2ನೇ ಸ್ಥಾನ ತಗೊಂಡಿರೋದು ಇವಳು. ಆಮೇಲೆ ಇದು ಮಹಾರಾಷ್ಟ್ರ ಅಲ್ಲಿ ನಡೀತು, ಅಲ್ಲೂ ಕೂಡ 2ನೇ ಸ್ಥಾನ ತಗೊಂಡಿದ್ದಾಳೆ. ಆಮೇಲೆ ವರ್ಲ್ಡ್ ಮೆಮೊರಿ ಚಾಂಪಿಯನ್ಶಿಪ್ ಅಂತ ಪ್ರತಿ ವರ್ಷ, ಇದು 1991 ಇಂದಲೂ ಇದು UK ಬೇಸ್ ಪರ್ಸನ್ ಟೋನಿ ಬುಜಾನ್ ಮತ್ತು ರೇಮಂಡ್ ಕೀನ್ ಅನ್ನೋರು ಇದನ್ನು ಸ್ಟಾರ್ಟ್ ಮಾಡಿದ್ರು. ಪ್ರತಿ ವರ್ಷ ಒಂದೊಂದು ಕಂಟ್ರಿಲಿ ನಡೀತಾ ಬರುತ್ತೆ. ಕೋವಿಡ್ ಇದ್ದ ಕಾರಣದಿಂದ ಅವರು ಜನರಲ್ ಆಗಿ ಆ ವರ್ಷ ಚೈನಾದಲ್ಲಿ ಆಗಬೇಕಿತ್ತು. ಸೊ ಟ್ರಾವೆಲ್ ಮಾಡೋಕ್ಕಾಗಲ್ಲ ಕೋವಿಡಿಂದ, ನಿಮ್ಮ ದೇಶದಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಇತ್ತು. ಸೊ ಆ ಟೈಮಲ್ಲೇ ಇವಳು ಪಾರ್ಟಿಸಿಪೇಟ್ ಮಾಡಿದ್ಲು. ಸೊ ಅಲ್ಲಿ ವರ್ಲ್ಡ್ ಮೆಮೊರಿ ಚಾಂಪಿಯನ್ಶಿಪ್ಪಲ್ಲಿ ಅವಳಿಗೆ ಅಲ್ಲಿ 5 ಮೆಡಲ್ಗಳು ಬಂತು. ಸೊ ಅದು ಒಂದು ಹಿಸ್ಟಾರಿಕ್ ಡೇಟ್ಸ್. ಇವಾಗ ಇಸ್ವಿಗಳೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಎಷ್ಟು ಕಷ್ಟ ನಮಗೆ. ಸೊ ಅಂಥದನ್ನು ಅವಳು ಜ್ಞಾಪಕ ಇಟ್ಕೊಂತಾಳೆ. ಪಾಣಿಪತ್ ಯುದ್ಧ ಯಾವಾಗ ನಡೀತು ಅಂಥದ್ದೇ ನೋಡಿ ಇಲ್ಲಿ ಬರ್ಕೊಂಡ್ಬಂದಿರಾ. ನಾನು ಒಂದು 30 ಡೇಟ್ಸ್ ಇದೆ ನನ್ನ ಹತ್ರ. ಸೊ ನಾನು ಇವಾಗ ಇದನ್ನ ಕೇಳ್ತಾ ಹೋಗ್ತೀನಿ. ಅವ್ಳು ಪಟ್ ಪಟ್ ಅಂತ ಇಸ್ವಿಗಳ ಹೆಸರು ಹೇಳ್ತಾವ್. ಕೇಳಕ್ ಮುಂಚೆ ಇದೆಲ್ಲ ಎಲ್ಲಿ ತಗೊಂಡ್ಬಂದ್ರಿ ಅಂತ ಕೇಳಿದೆ. ಇವೆಲ್ಲ ಕಷ್ಟಪಟ್ಟು ನಮ್ಮ ತಲೆ ಉಪಯೋಗಿಸಿ ಆಮೇಲೆ ಒಂದೊಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಹೋಗಿ ಮಾಡಿಕೊಂಡು ಗೆದ್ದು ಬಂದಿರೋಂಥದ್ದು. ಸ್ಪೆಷಲ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಇದು ರಷ್ಯಾ ಇಂದ ಬಂದಿರೋದು ನಮ್ಗೆ. ಇದು ನೋಡಿ, ಇದು ರಷ್ಯನ್ ಚಾಂಪಿಯನ್ಶಿಪ್. ಸೊ ಅದು ಆನ್ಲೈನ್ ಫೋರಮ್ ಅಲ್ಲಿ ನಡೀತು. ಇದು ನೋಡಿ ಎಲ್ಲ ರಷ್ಯಾ ಭಾಷೆಯಲ್ಲೇ ಇದೆ. ಸೊ ಅದು ಆನ್ಲೈನ್ ಚಾಂಪಿಯನ್ಶಿಪ್ ಇತ್ತು. ಸೊ ಅದರಲ್ಲಿ ಒಂದು ಏನು ಅಂದ್ರೆ ನಮ್ಮ ದೇಶದಲ್ಲೆಲ್ಲ ಮಾಡಿದಾಗ ಏಜ್ ಕ್ರೈಟೀರಿಯಾ, ಏಜ್ ಮೇಲೆ ಅವ್ರವ್ರ ಏಜ್ ಅವ್ರ ಜೊತೆ ಆಟ ಆಡ್ತೀವಿ. ಬಟ್ ಅಲ್ಲಿ ಆ ಥರ ಏಜ್ ಕ್ರೈಟೀರಿಯಾ ಇರಲ್ಲ. ಸೊ ದೊಡ್ಡವ್ರ ಜೊತೆನೂ ಅವಳು ಆಡ್ಬೇಕಾಯ್ತು. ಅವರೆಲ್ಲ ಇವಳು ಪಾರ್ಟಿಸಿಪೇಟ್ ಮಾಡಿದಾಗ ಅವಳಿಗೆ 8 ವರ್ಷ, ಇವರೆಲ್ಲ 16-18 ವರ್ಷದವರು. ನೋಡಿದ್ರೆ ಗೊತ್ತಾಗುತ್ತೆ ಅವರೆಲ್ಲ ದೊಡ್ಡವರು. ಸೊ ಅಂಥವ್ರ ವಿರುದ್ಧ ಆಡಿ ಅವಳು ನಮ್ಮ ದೇಶಕ್ಕೆ 2ನೇ ಸ್ಥಾನದಲ್ಲಿ ಬಂದಿದ್ದಾಳೆ. ಸೊ ಈಗ ಇಂಟರ್ನ್ಯಾಷನಲ್ ನಲ್ಲಿ ಮೆಮೊರಿ ಚಾಂಪಿಯನ್ಶಿಪ್ ಅಲ್ಲಿ ಭಾರತನ ರೆಪ್ರೆಸೆಂಟ್ ಮಾಡಿ 2ನೇ ಸ್ಥಾನ. ಎಸ್, ಗುಡ್, ವೆರಿ ಗುಡ್. Charles Cornwallis was appointed Governor General of India. 1786. Battle of Assaye. 1803. Battle of Alwal, Brits beat 6 in Punjab. 1846. Partition of Bengal took place. 1905. First passenger rail opened in India. It opened from Bombay to Thane. When was it? 1853. Okay. First Battle of Tarain. 1191. Establishment of Indian Air Force. 1932. Birth of Shivaji Maharaj. 1627. Second Battle of Panipat. Allahabad High Court was established. 1866. All right. ಸೊ ಇದೇ ರೀತಿ ಅವಳು ನ್ಯಾಷನಲ್ ಲೆವೆಲಲ್ಲಿ 5 ನಿಮಿಷದಲ್ಲಿ ಅವಳು 40 ಡೇಟ್ಸ್ ಜ್ಞಾಪಕ ಇಟ್ಕೊಂಡು ಅದಕ್ಕೊಂದು ಗೋಲ್ಡ್ ಮೆಡಲ್ ಬಂದಿದೆ. ಸೊ ಡೇಟ್ಸ್ ಇವೆಂಟಲ್ಲಿ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳು ಡೇಟ್ಸ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಹೌದು. ಸೊ ನೀವು ಫಸ್ಟ್ ಸ್ಟೂಡೆಂಟ್. ಜನರಲಿ ಮಕ್ಕಳು ಟೈಮ್ ಇಲ್ಲ, ಸ್ಕೂಲಿಂದ ಬರ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ, ಓದ್ತಾರೆ, ಹೋಮ್ವರ್ಕ್ ಬರೀತಾರೆ, ಮಲ್ಕೊತಾರೆ, ಎದ್ದೇಳ್ತಾರೆ, ಹೋಗ್ತಾರೆ. ಬಟ್ ನನಗೇನು ಅನ್ನಿಸ್ತಂದ್ರೆ ಇದರಿಂದ ತುಂಬ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡ್ಕೋಬೋದು, ಎಂಗೇಜ್ ಆಗ್ಬೋದು. ಈ ಸ್ಪೋರ್ಟ್ ಅನ್ನೋದ್ರಿಂದ ಇವಾಗ ಅವಳು ಅಕಾಡೆಮಿಕ್ ಮಾತ್ರ ಅಲ್ಲ, ಸ್ಪೋರ್ಟಲ್ಲೂ ಇದ್ದಾಳೆ, ಅದಕ್ಕೆ ಅವಳು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಆ ಟೈಮ್ ಅವಳಿಗೆ ಉಳಿತಾ ಇದೆ. ಪ್ಲಸ್ ಸಂಗೀತಕ್ಕೆ ಹೋಗ್ತಾ ಇದ್ಲು, ಕರಾಟೆಗೆ ಹೋಗ್ತಾಳೆ, ಸೊ ಡ್ರಾಯಿಂಗ್ ಮಾಡ್ತಾಳೆ. ಸೊ ಎಲ್ಲ ರೀತಿಯ ಆ್ಯಕ್ಟಿವಿಟೀಸಲ್ಲೂ ಅವ್ರು ಎಂಗೇಜ್ ಮಾಡ್ಕೊ. ಇಲ್ಲಿ ನಾವು ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ಎಲ್ಲ ಮಕ್ಕಳು ಮಾಡ್ತಾರೆ, ಹಗಲು ರಾತ್ರಿ ಓದ್ತಾರೆ. ಸ್ಮಾರ್ಟ್ ವರ್ಕ್ ಇಸ್ ಇಂಪಾರ್ಟೆಂಟ್. ಸ್ಮಾರ್ಟ್ ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಅದು ಹೆಂಗೆ ಗೊತ್ತಾ, ಇವಾಗ ಒಂದು ಮಡಿಕೆ ಇದೆ, ನಾವು ತೂತ್ ಮಡಿಕೆ ಏನಾಗುತ್ತೆ, ನೀರು ಹಾಕ್ತಾ ಇದ್ರೆ ಅದು ಹಂಗೆ ಸೋರ್ತಾ ಹೋಗುತ್ತೆ, ಏನು ಹಿಡಿಯೋಕ್ಕಾಗಲ್ಲ. ಹಾಗೆ ಕೂಡ ನಮ್ಮ ಬ್ರೇನು, ನಾವೆಲ್ಲ ಏನು ಮಾಡ್ತಿದ್ದೀವಿ, ತೂತ್ ಮಡಿಕೆ ಒಳಗೆ ಇನ್ಫಾರ್ಮೇಷನ್ ತುಂಬ್ತಾ ಇದ್ದೀವಿ. ಅದು ಆಬ್ವಿಯಸ್ಲಿ ಲಾಂಗ್ ಟರ್ಮಲ್ಲಿ ಜ್ಞಾಪಕ ಇರೋಕ್ಕೆ ಸಾಧ್ಯನೇ ಇಲ್ಲ, ಅದು ಕರ್ಕೊಂಡು ಹೊಟ್ಟೋಗುತ್ತೆ. ಬಟ್ ಅದನ್ನು ತಿಳ್ಕೊಬೇಕು, ಹೆಂಗೆ ಆ ತೂತ್ ಮಡಿಕೆ ನಾವು ಪ್ಲಾಸ್ಟರ್ ಮಾಡಿ ಹೆಂಗೆ ಅದರೊಳಗೆ ಇನ್ಫಾರ್ಮೇಷನ್ ತುಂಬ್ಕೋಬೋದು. ದಟ್ ಈಸ್ ಇಂಪಾರ್ಟೆಂಟ್.
ವೆರಿ ನೈಸ್. ಸೊ ಇದೆಲ್ಲ ಅವರ ಮುಂದಿನ ಭವಿಷ್ಯಕ್ಕೆ ಯೂಸ್ ಆಗುತ್ತೆ. ಎಸ್, ಅಕಾಡೆಮಿಕ್ಸ್ ಆಗ್ಬೋದು, ಜಾಬ್ ಆಗ್ಬೋದು, ಅವ್ರದ್ದೇನೋ ಪ್ರೊಫೆಷನ್ಸ್. ಹೌದು. ಇವಾಗ ಏನಾಗುತ್ತೆ, ಬೆಳೀತಾ ಬೆಳೀತಾ ಈ ಕರಿಕ್ಯುಲಮು ಸಿಲೆಬಸ್ ಅನ್ನೋದು ಇಷ್ಟೇ ಇರಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರು ಪಡ್ಕೊಳ್ಬೇಕಾಗಿರೋ ನಾಲೆಜು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡಿಫ್ರೆಂಟ್ ಕೆರಿಯರ್ಸಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಅಷ್ಟನ್ನು ಅಕಾಮಡೇಟ್ ಮಾಡೋ ಕೆಪಾಸಿಟಿ ಬರಬೇಕಲ್ವ ಬ್ರೈನ್ಗೆ. ಬ್ರೈನ್ ಕೆಪಾಸಿಟಿ ಅನ್ಲಿಮಿಟೆಡ್ ಆಗಿದೆ. ಅದನ್ನು ನಾವು ಎಷ್ಟು ಅಂದರೆ 10⁻15 ಅಂತ ಹೇಳ್ಬೋದು, ಕ್ವಾಡ್ರಿಲಿಯನ್. ನಿಮ್ಗೆ ಅದು ಬೇಡನೇ 300 ವರ್ಷ ಟಿ ವಿನ ಹಾಕಿ ನಾನ್ ಸ್ಟಾಪ್ ಓಡಿಸಿದ್ರೆ ಎಷ್ಟು ಮೆಮೊರಿ ಬೇಕಾಗುತ್ತೋ ಅಷ್ಟು ಮೆಮೊರಿ ಅಂತ ಅನ್ಕೋಬೋದು. ಪ್ರತಿಯೊಬ್ಬರಿಗೂ ಮನುಷ್ಯನಿಗೂ ದೇವರು ಇಷ್ಟು ಕೊಟ್ಟಿರ್ತಾನೆ. ಅದನ್ನು ನಾವು ಆ ನ್ಯೂರಾನ್ಸ್ನ ನಾವು ಸ್ಟಿಮ್ಯುಲೇಟ್ ಮಾಡಬೇಕು, ಅದನ್ನ ನೆಟ್ವರ್ಕ್ನ ಕ್ರಿಯೇಟ್ ಮಾಡಬೇಕು. ಸೊ ಅದು ಕ್ರಿಯೇಟ್ ಮಾಡಿದಾಗ ನಮ್ಗೆ ಆ ಸಾಮರ್ಥ್ಯ ಬೆಳೀತಾ ಹೋಗಿ. ಸೊ ಮೆಮೊರಿ ಅನ್ನೋದು ಇಷ್ಟೇ ಕೆಪಾಸಿಟಿ ಅಂತಲ್ಲ, ಇಟ್ ಈಸ್ ಅನ್ಲಿಮಿಟೆಡ್. ಇವಾಗ ಜನರಲಿ ಇವಾಗ ಕಂಪ್ಯೂಟರ್ ಒಂದು ಮಿಷಿನು, ಕಂಪ್ಯೂಟರ್ಸು ಮೀರಿಸೋ ಅಂಥದ್ದು ಮನುಷ್ಯನ ಮೆದುಳು, ಆಯಿತಾ. ಇವಾಗ ನಾವು ಒಂದು ಟಿ ವಿ ತೊಗೋತೀವಿ, ಫ್ರಿಡ್ಜ್ ತೊಗೋತೀವಿ, ನಮ್ಗೊಂದು ಮ್ಯಾನ್ಯಲ್ ಕೊಡ್ತಾರೆ. ಏನ್ ಮಾಡ್ತೀವಿ? ಯೂಸರ್ ಮ್ಯಾನ್ಯಲ್ ಏನಕ್ಕೆ ಕೊಡೋದು? ಓದ್ಕೋ, ಚೆನ್ನಾಗಿ ತಿಳ್ಕೊಂಡು ನಾವು ಯೂಸ್ ಮಾಡು. ಬಟ್ ನಮ್ಮ ಬ್ರೇನು ಅದಕ್ಕೂ ಮೀರಿರೋ ಅಂತ ಮಿಷಿನ್. ಬಟ್ ನಿಮ್ಗೆ ಅದನ್ನ ಹೆಂಗ್ ಯೂಸ್ ಮಾಡಬೇಕು ಅನ್ನೋ ಮ್ಯಾನ್ಯಲ್ ಇದೆಯಾ ನಿಮ್ಮ ಹತ್ರ? ಇಲ್ಲ. ಆ ಮ್ಯಾನ್ಯಲ್ನ ಕೊಡೋದು ನಾನು ಕೊಡ್ತೀನಿ ಆ ಮ್ಯಾನ್ಯಲ್. ಸೊ ಹೆಂಗ್ ಯೂಸ್ ಮಾಡಬೇಕು ಬ್ರೇನನ್ನು, ಹೆಂಗ್ ಯೂಸ್ ಮಾಡಿದ್ರೆ ಹೆಂಗ್ ಜ್ಞಾಪಕ ಇಟ್ಕೋಬಹುದು, ದಟ್ ಈಸ್ ವಾಟ್ ಈಸ್ ಅವರ್ ಕೋರ್ಸ್, ಮೆಮೊರಿ ಟ್ರೈನಿಂಗ್. ಎಸ್.